ಈಗೋಗಳ ಮೇಲೆನೆ ಸಾಯ್ತಾರೆ. ಹೋಗುವಾಗ ಅಷ್ಟೆಲ್ಲ ಹೇಳಿ ಕಳ್ಸಿದೀನಿ ಮನೆಯದು ಗ್ರಾಸರೀಸ್ ಇದು ಅಂತ. ಇಷ್ಟು ರೊಚ್ಚಿಗೆ ಎದ್ದಿರೋದು ನಮ್ಮ ವಿನಯ್ ಅಣ್ಣವರು. ಈಗ ಬಿಗ್ ಬಾಸ್ ಅವ್ರು ಬಿಟ್ಟಿರೋಂತಹ ಪ್ರೋಮೋದಲ್ಲಿ ಮನೆಗೆ ಬೇಕಾಗಿರುವಂತಹ ದಿನಸಿ ಸಾಮಾನುಗಳನ್ನ ಗಳಿಸ್ಕೊಳ್ಳೋದಕ್ಕೆ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ಸೊ ಒಳಗಡೆಗೆ ಒಂದು ಆಕ್ಟಿವಿಟಿ ರೂಮ್ಗೆ 4 ಜನ ಹೋಗ್ಬೇಕು. ಬಿಗ್ ಬಾಸ್ ಅವರು ಒಂದು ಗ್ರಾಸರೀಸ್ ಲೀಸ್ಟ್ ಮತ್ತೆ ಕ್ವಾಂಟಿಟಿಯನ್ನ ಹೇಳ್ತಾ ಇರ್ತಾರೆ. ಯಾವ ಗ್ರಾಸರಿ ಬೇಕು ಅಂದ್ರೆ ಆ ಬಜರ್ ಒಂದು ಪ್ರೆಸ್ ಮಾಡಬೇಕು ಅಂತ ಕಣ್ಣಿಗೆ ಪಟ್ಟಿಯನ್ನು ಸಹ ಕಟ್ಟಿರ್ತಾರೆ. ಸೊ ಈಗ ಒಳಗಡೆ ಹೋದಂಥ ಟೈಮಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಹೇಳ್ತಾ ಇರ್ತಾರೆ ರಾಗಿ ಹಿಟ್ಟು 6 kg, ಗೋಧಿ ಹಿಟ್ಟು ಇಷ್ಟು, ಮತ್ತೆ ಅಕ್ಕಿ ಇಷ್ಟು ಅಂತೆಲ್ಲ ಹೇಳ್ತಾ ಇರ್ತಾರೆ. ಒಂದು ಆಲೂಗಡ್ಡೆ 6 kg ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಸಂಗೀತಕ್ಕವರು ಒಂದು ಸರಿ ರಾಗಿ ಹಿಟ್ಟು ಮತ್ತೆ ಗೋಧಿ ಹಿಟ್ಟು ಅಂತ ಹೇಳಿದಾಗ ಬಜರ್ ಪ್ರೆಸ್ ಮಾಡ್ತಾರೆ. ಸೊ ಅವ್ರಾಗ ಯೋಚನೆ ಮಾಡಿ ಪ್ರೆಸ್ ಮಾಡ್ಬೋದಾಗಿತ್ತು. ಯಾಕಂದ್ರೆ ಬಿಗ್ ಬಾಸ್ ಮನೇಲಿ ಅಷ್ಟು ಒಂದು ಹಿಟ್ಟನ್ನ ಇಟ್ಕೊಂಡು ಏನ್ ಮಾಡ್ತಾರೆ, ಮೇನ್ ಬೇಕಾಗಿರೋಂಥದ್ದು ಅಕ್ಕಿ ಮತ್ತೆ ತರಕಾರಿಗಳು, ಗ್ರಾಸರೀಸ್ ಬೇಕಾಗಿರೋಂಥದ್ದು, ಬೇಳೆಗಳು. ಬಟ್ ಇವರು ಆ ಹಿಟ್ಟನ್ನು ಇಟ್ಕೊಂಡು ಏನ್ ಮಾಡ್ತಾರೆ, ಬಟ್ ಸಂಗೀತಕ್ಕವರು ಒಂದು ಸರಿ ಪ್ರೆಸ್ ಮಾಡಿದಂಥ ಬಜರ್ ಮತ್ತೆ ಅದನ್ನ ಇದು ಮಾಡಕ್ ಆಗೋದಿಲ್ಲ. ತಪ್ಪಾಯ್ತು ಅಂತ ಕೇಳಿದ್ರೆ ಬಿಗ್ ಬಾಸ್ ಅವ್ರು ಬಿಡೋದಿಲ್ಲ. ಯಾಕಂದ್ರೆ ಈ ತರ ತಪ್ಪು ಮಾಡಿ ಈಗ ಆಲ್ರೆಡಿ ಸುಮಾರು ವಾರದಿಂದ ಲಕ್ಸುರಿ ಬಜೆಟ್ನ ಕಳ್ಕೊತಾ ಇದ್ದಾರೆ. ಮತ್ತೆ ಲಾಸ್ಟ್ ವೀಕಲ್ಲೆಲ್ಲ ಅದಕ್ಕಿಂತ ಲಾಸ್ಟ್ ವೀಕಲ್ಲೆಲ್ಲ ಗ್ರಾಸರೀಸ್ನು ಕಳ್ಕೊಂಡಿದ್ದಾರೆ. ಈ ತರ ಒಂದು ತಪ್ಪುಗಳನ್ನ ಮಾಡಿಕೊಂಡು ನಾನು ಸಂಗೀತಕ್ಕವ್ರು ಅಂತಾನೆ ಹೇಳ್ತಾ ಇಲ್ಲ. ಬಟ್ ಈ ಒಂದು ಟಾಸ್ಕ್ ಅಲ್ಲಿ ಈಗ ಬಂದಿರೋಂಥ ಪ್ರೋಮೋದಲ್ಲಿ ಸಂಗೀತಕ್ಕವ್ರು ಆ ಥರ ಪ್ರೆಸ್ ಮಾಡಿರೋದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಏನೇ ಆಗಲಿ ಆಲ್ರೆಡಿ ಅಲ್ಲಿ ವಿನಯಣ್ಣ ಹೇಳ್ತಾ ಇದ್ದಾರೆ, ಬಿಗ್ ಬಾಸ್ ಒಳಗಡೆ ಹೋಗುವಾಗ ಅಂದರೆ ಆಕ್ಟಿವಿಟಿ ರೂಮ್ಗೆ ಹೋಗಬೇಕಾದ್ರೆ ಹೇಳಿ ಅಷ್ಟು ಸರಿ ಹೇಳಿ ಕಳಿಸಿದ್ದೀವಿ, ಇದು ಮನೆ ಗ್ರಾಸರೀಸ್ ಟಾಸ್ಕ್, ಯೋಚನೆ ಮಾಡಿ ಆಟ ಆಡಿ, ಯೋಚನೆ ಮಾಡಿ ಹೋಗಿ ಅಲ್ಲಿ ಅಂತೆಲ್ಲ ಹೇಳಿದೀವಿ. ಆದರೆ ಈಗೋಗ್ಲಿ ಇಟ್ಕೊಂಡು ಸಾಯ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇನ್ನೊಂದು ಅಂದರೆ ಫುಲ್ಲು ಕೋಪ ಬಂದ್ಬಿಟ್ಟಿದೆ. ಇಷ್ಟು ಹಿಟ್ಟನ್ನು ಇಟ್ಕೊಂಡು ಇವಾಗ ಏನು ಮಾಡ್ತೀರಾ ವಾರ ಪೂರ್ತಿ ಅಂತೆಲ್ಲ ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ತುಕಾಲಿ ಸಂತೋಷಣ್ಣ ಗಾರ್ಡನ್ ಏರಿಯಾದಲ್ಲಿ ಈ ಸರಿ ಹೊಟ್ಟೆಗೆಲ್ಲ ಬಟ್ಟೆ ಹಾಕ್ಕೊಂಬಿಡೋಣ, ಈ ಸರಿ ಹೊಟ್ಟೆ ಹಸಿನ ಸಾಯಿಸ್ಕೊಂಬಿಡೋಣ ಅಂತಲೂ ಹೇಳ್ತಾ ಇದ್ದಾರೆ. ಬಟ್ ತುಂಬ ಕೋಪ ಮಾಡ್ಕೊತಾ ಇದ್ದಾರೆ. ಬಟ್ ಸಂಗೀತಕ್ಕವರು ಏನಕ್ಕೆ ಆ ಥರ ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ಲಾಸ್ಟ್ ಅವ್ರಿಗೆ ಒಂದು ಪನ್ನೀರ್ ಸಿಗ್ಲಿಲ್ಲ ಅನ್ನೋ ಕೋಪಕ್ಕೆ ಏನಾದರೂ ಈ ಥರ ಮಾಡ್ತಿದ್ದಾರಾ ಏನೋ ಗೊತ್ತಿಲ್ಲ. ಬಟ್ ಅಥವಾ ಏನೋ ಬೈ ಮಿಸ್ಟೇಕ್ ಆಗಿ ಪ್ರೆಸ್ ಮಾಡಿದಾರಾ ಅದು ಗೊತ್ತಾಗ್ತಾ ಇಲ್ಲ. ಇಷ್ಟು ಯೋಚನೆ ಮಾಡಿ ಮುಂದೆ ನಡ್ಕೊಳ್ಳುವಂಥವ್ರು, ಮುಂದೆ ಹೋಗುವಂಥವ್ರು ಸಂಗೀತಕ್ಕವರು ಏನಕ್ಕೆ ಈ ಒಂದು ತಪ್ಪನ್ನು ಮಾಡಿದ್ರು ಅನ್ನೋದು ಒಂದು ಕ್ವೆಶನ್ ಮಾರ್ಕ್ ಆಗಿ ಉಳಿದಿದೆ. ಬಟ್ ಏನೇ ಆಗಲಿ ಅವರ ಒಂದು ಈಗೋಯಿಂದ ಇಡೀ ಮನೆಗೆ ತೊಂದರೆ ಆಗಿದ್ರೆ ಸೀರಿಯಸ್ಲಿ ಅದು ತುಂಬಾ ತಪ್ಪು ಅಂತಲೇ ಹೇಳ್ಬೋದು. ಅಥವಾ ಏನೋ ಬೈ ಮಿಸ್ಟೇಕ್ ಆಗಿ ಅದು ಪ್ರೆಸ್ ಆಗಿದ್ರೆ ಏನೋ ಒಂದು ಓಕೆ ಅಂತ ಸಾರಿನಲ್ಲಿ ಹೇಳಿ ಮುಗಿಸ್ಬೋದು. ಈಗ ಅಂತೂ ವಿನಯ್ ಅಣ್ಣವರು, ತುಕಾಲಿ ಸಂತೋಷ್ ಅಣ್ಣವರು, ಬಿಗ್ ಬಾಸ್ ಮನೆಯವರೆಲ್ಲ ಅಂದರೆ ಮನೆ ಒಳಗಡೆ ಇರೋಂಥ ಕಂಟೆಸ್ಟೆಂಟ್ಸ್ ಎಲ್ಲ ತುಂಬ ರೊಚ್ಚಿಗೆದ್ಬಿಟ್ಟಿದ್ದಾರೆ, ತುಂಬ ಕೋಪದಲ್ಲಿದ್ದಾರೆ ಸಂಗೀತಕ್ಕ ಅವ್ರ ಮೇಲೆ. ಅದು ಮಾತ್ರ ಎದ್ದು ಕಾಣಿಸ್ತಾ ಇದೆ. ಬಟ್ ಪ್ರೋಮೋ ನೋಡಿ ನಾವು ಡಿಸೈಡ್ ಮಾಡೋದು ಬೇಡ ಗುರು. ಯಾಕಂದರೆ ಈಗ ಆಲ್ರೆಡಿ ನಾವು ಪ್ರೋಮೋಗಳು ನೋಡಿ ಮೋಸ ಹೋಗಿರೋದು ಜಾಸ್ತಿನೇ ಆಗಿದೆ ಡೇ 1ಇಂದನೂ. ಸೊ ಅದಕ್ಕೆ ಪ್ರೋಮೋ ಈ ಥರ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಬಟ್ ಎಪಿಸೋಡಲ್ಲಿ ಇನ್ನು ಯಾವ ಥರ ಇರುತ್ತೆ ನೋಡೋಣ. ನಿಜವಾಗ್ಲೂ ಯಾರು ಪ್ರೆಸ್ ಮಾಡಿರೋದು, ನಿಜವಾಗ್ಲೂ ಯಾರು ಕಳ್ಕೊಂಡಿರೋದು, ನಿಜವಾಗ್ಲೂ ಈ ಮಾತನ್ನು ಯಾರಿಗೆ ಹೇಳಿದ್ರು ಅಂತ ಅಲ್ಲಿ ಗೊತ್ತಾಗುತ್ತೆ ಎಪಿಸೋಡಲ್ಲಿ. ಸೊ ನಾನು ಹೇಳಿದಂಥ ಪ್ರೋಮೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈ ಪ್ರೋಮೋದಲ್ಲಿ ಸಂಗೀತಕ್ಕವ್ರು ಮಾಡಿದ್ದು ಸರಿನಾ ತಪ್ಪಾ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.